2.5 ವರ್ಷದಲ್ಲಿ 2,20,000 ಹಕ್ಕುಪತ್ರ ಕೊಡ್ತಾ ಇದ್ದೇನೆ. ಇದಕ್ಕಿಂತ ಆಡಳಿತ ಸುಧಾರಣೆ ಬೇರೆಗೌಡರು ಅವರ ಹೇಳಿ ನೋಡಿ. ನೀವು ಕೇಳುವಾಗ ನಾನು ಮತ್ತೆ ಬಾಯ್ ಮಾಡಿ ನಂದು ವಿಚಾರ ನಾನು ಹೇಳ್ತೇನೆ. ನೀವು ಹೇಳ್ದಂಗೆ ನಾನು ಉತ್ತರ ಕೊಡೋದು ನನ್ಗೂ ಆಗಲ್ವಲ್ಲ, ಅದು ನೀವು ಒಪ್ತೀರಾ ಅಂತ ನಾನು ಭಾವಿಸ್ತೇನೆ. 6 ಇನ್ನೊಬ್ಬರದ್ದು ಅವರು ನಾನು ಇನ್ನೊಬ್ಬರದ್ದು ಮಾತಾಡಿದ್ರೆ ಹಂಗಾದ್ರೆ ಎಲ್ಲಾರ್ದು ಮಾತಾಡ್ತಿದ್ದಾರೆ ಹೌದಿಲ್ಲ. ಅವ್ರು 6 ವರ್ಷದಲ್ಲಿ 1 ಲಕ್ಷ ಕೊಟ್ಟಿದ್ರು. ನಾನು 2.5 ವರ್ಷದಲ್ಲಿ 2,20,000 ಹಕ್ಕುಪತ್ರ ಹಾಗೂ ನಾವು ಜನಗಳ ಮನೆ ಬಾಗಿಲಿಗೆ ಹೋಗಿ ನಾವು ಮಾಡ್ಕೊಡ್ತಾ ಇದ್ದೇವೆ. ಜನಗಳ ಮನೆ ಬಾಗಿಲಿಗೆ ಸರ್ಕಾರ ಹೋಗಿ ಮಾಡ್ಕೊಡ್ತಾ ಇದೆ. 100ಕ್ಕೆ 100 ಪಾರದರ್ಶಕವಾಗಿ ಪಕ್ಕಾ ಮಾಡ್ಕೊಡ್ತಾ ಇದ್ದೇವೆ. ಇದು ಆಡಳಿತ ಸುಧಾರಣೆ ಮತ್ತು ಒಳ್ಳೆ ಆಡಳಿತ ಅಲ್ವಾ? ಇದಕ್ಕಿಂತ ನಾವ್ ಇನ್ನೇನ್ ಆಡಳಿತ ಕೊಡ್ಬೇಕು? ಇದೇ ತರ ನಾನ್ ನಿಮ್ಗೆ ನನ್ನ ಇಲಾಖೆದು ಬೇರೆ ಇನ್ನ 10 ಉದಾಹರಣೆ ಕೊಡಬಲ್ಲೆ. ಆದ್ರೆ ಎಲ್ಲಾ ಮಾತಾಡಿದ್ರೆ ಯಾವ್ದು ಫೋಕಸ್ ಆಗೋದಿಲ್ಲ ಅಂತ ಒಂದು ಕಾರ್ಯಕ್ರಮನ ಮಾತಾಡ್ತಾ ಇದ್ದೀವಿ. ಅದೇ ತರ ಇನ್ನೂ 5-10 ಕಾರ್ಯಕ್ರಮನ ಮಾತಾಡ್ಬಲ್ಲೆ. ಕೋಡಿ ದುರಸ್ತಿಯಲ್ಲಿ ಏನ್ ಮಾಡ್ತಾ ಇದ್ದೇವೆ, ಈ ಭೌತಿಕ ಖಾತೆ ಅಭಿಯಾನದಲ್ಲಿ ಏನ್ ಮಾಡ್ತಾ ಇದ್ದೇವೆ. ನಾನು ಇದೇ ತರ ಇಷ್ಟೇ ಅಂಕಿ ಸಂಖ್ಯೆ ಸಮೇತ ನಿಮ್ಗೆ ಆ ಹಿಂದಿನ ಅವಧಿಗಿಂತ 3 ಪಟ್ಟು ಕೆಲಸ 2.5 ವರ್ಷದಲ್ಲಿ ಮಾಡಿರೋದು ನಾನು ನಿಮ್ಗೆ ಡೇಟಾ ಕೊಡ್ತೇನೆ. ಕೇಳ್ತಾ ಇದ್ದೀರಾ? 2.5 ವರ್ಷದಲ್ಲಿ ಅದ್ರ ಜೊತೆಗೆ ಟ್ಯಾಕ್ಸ್ ಕೂಡ ಜಾಸ್ತಿ ಆಗಿದೆ, ಪಾಣಿ ಬಿಲ್ ಕೂಡ ಶುಲ್ಕ ಕೂಡ ಜಾಸ್ತಿ ಆಗಿದೆ, ಅದು ಕೂಡ ಜಾಸ್ತಿ ಆಗಿದೆ. ನಾನು ಮನೆಗೆ ತಗೊಂಡು ಹೋಗ್ತಾ ಇದ್ದೀನಿ. ಅಲ್ಲ ಸರ್, ಅದನ್ನ ಹೇಳ್ಬೇಕಲ್ಲ ಸರ್ ನೀವು. ಒಂದ್ ಪಾಣಿ ರೇಟ್ ನೀವು 300 ರೂಪಾಯಿ ಕೊಡ್ತಾ ಇದ್ದೀರಿ ಸರ್ಕಾರದ ಮೇಲೆ, ಇದು ಜನರಿಗೆ ಹೊರೆ ಅಲ್ವಾ ಸರ್ ಆಗಿದ್ದು? ಹಾಗಾದ್ರೆ ಇವತ್ತು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಪೆಟ್ರೋಲ್ ಡೀಸೆಲ್ ಆಕ್ಚುಲಿ ಏನಿದೆ ಅದಕ್ಕೆ ನಾವು ಹೋಲಿಕೆ ಮಾಡಿದ್ರೆ 60 ರೂಪಾಯಿಗೆ ಡೀಸೆಲ್ ಪೆಟ್ರೋಲ್. ನೀವು ಸ್ಟೇಟ್ ಅಲ್ಲಿ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದ್ರೆ ಅವ್ನ ಯಾಕೆ ಕಡಿಮೆ ಮಾಡಿ ಅಂತ ಕೇಳಿಲ್ಲ. ಅದೇ ಸರ್, ಕೇಂದ್ರ ಸರ್ಕಾರ ಕೊಡೋ ಪ್ರೈಸಲ್ಲಿ ನೀವು ರಾಜ್ಯದಲ್ಲಿ ಪೆಟ್ರೋಲ್ ಕೊಡ್ಬೇಕಲ್ಲ. ಈಗ ಕಂದಾಯ ಇಲಾಖೆ ಅದಕ್ಕೆ 2 ರೂಪಾಯಿ ಜಾಸ್ತಿ. ಯಾವ ಪಾಣಿ ಜಾಸ್ತಿ ಮಾಡಿದಿರಪ್ಪ? ಯಾವ್ದು ಮಾಡಿದಿರಪ್ಪ? ಯಾವ್ದು ಸರ್ ಕಂದಾಯ ಇಲಾಖೆಯಲ್ಲಿ ಹಿಂದೆ ಯಾವ್ದು ಮಾಡಿದಿರಪ್ಪ? ಕಂದಾಯ ಇಲಾಖೆ ಹೇಳ್ರಿ ಸ್ವಲ್ಪ. ಸರ್ ನಾವೇನಾದ್ರೂ ಕೇಳಿ ಸರ್, ನೀವು ಸರ್ಕಾರದ ಸಾಧನೆಗಳು ಹೇಳುವಾಗ ಸರ್ಕಾರದ ಲೋಪದೋಷಗಳನ್ನು ಕೂಡ ಹೇಳ್ಬೇಕಲ್ಲ ಸರ್. ಅದು ನೀವ್ ಹೇಳ್ಕೊಳ್ಳಿ. ಅದನ್ನ ನಾವು ಅದನ್ನ ಹೇಳೋದು ತಮ್ಗೆ ಹೇಳ್ತಾ ಇದ್ದೀವಿ. ಸ್ವಾತಂತ್ರ್ಯ ಇದೆ, ನಿಮ್ ಸ್ವಾತಂತ್ರ್ಯ ನಮ್ ಸ್ವಾತಂತ್ರ್ಯ ಸರ್. ನಾವು ಕೂಡ ಅದನ್ನೇ ಹೇಳ್ತಾ ಇರೋದು ಸರ್. ಕಂದಾಯ ಇಲಾಖೆಯಿಂದ ಒಳ್ಳೆ ಕೆಲಸಗಳು ಆಗಿರೋದು ಪ್ರಶ್ನೆ ಇಲ್ಲ. ಆದ್ರೆ ಇತರ ಇಲಾಖೆಗಳಲ್ಲಿ ಅವ್ರವ್ರ ಇಲಾಖೆ ಸರ್ಕಾರ ಪ್ರತಿನಿಧಿಯಾಗಿ ಕೇಳ್ತಾ ಇರೋದು. ಈ ರಾಜ್ಯದಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮದ್ದುಗಳು ಸಿಗ್ತಾ ಇಲ್ಲ,